ಹಾಸನ್ನು ಹಾಸನ ಡಿಸ್ಟಿಕ್ಕು ಚಂದ್ರಾಯಪಟ್ಟಣ ತಾಲೂಕು ಇರಿಸಿ ಹೋಬಳಿ. ನನ್ನ ಹೆಸರು ಸಂದೀಪ್ ಅಂತ. ನಾವು DKVKಗೆ ಭೀಮಾ ಮತ್ತೆ ಅರ್ಜುನ ಅಂತ ತಂದಿದ್ದೀವಿ. ಇದು ಮೊದಲನೇ ಬಾರಿಗೆ ತಂದಿರೋದಾ? ಮೊದಲನೇ ಬಾರಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ನಾವು ಪ್ರೇಕ್ಷಕರಾಗಿ ಬರ್ತಾ ಇದ್ದೋ. ಈ ಸರಿ ವಾಲಂಟಿಯರಿಗೆ DKVK ಅವರು ಆನಂದ್ ಅಂತ HOD ಅವರು ಅವ್ರು ತುಂಬಾ ಕಂಪೇಲ್ ಮಾಡಿದ್ರು ಬರಲೇಬೇಕು ಅಂತ ಹೇಳಿ. ಸೊ ನಾವು ಓರಿಗಳು ಹಾಕೊಂಡ್ ಬಂದಿದ್ದೀವಿ ಸರ್ ಈ ಸತಿ. ಸೊ ಎಲ್ಲಿಂದ ತಂದ್ರಿ? ನಿಮ್ದೆ ಮನೇಲಿ ಹುಟ್ಟಿದ್ದ ಹೊರಗಡೆ? ಸರ್ ಇಲ್ಲ, ಇದು ನಾನು ಒಂದು 8 ತಿಂಗಳಿಂದ ನಾನೊಂದು ಗಾಣ ಓಪನ್ ಮಾಡಿದೆ. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಎಲ್ಲಿ? ಇರಿಸೇವೆಯಲ್ಲಿ, ಬೆಂಗಳೂರು ಹೈವೇ. ಇಲ್ಲಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ ಸರ್. ಸೊ ಎಷ್ಟು ಹೋರಿಗಳನ್ನ ಸಾಕಿದ್ದೀರಾ? ಸರ್ ನನ್ನ ಹತ್ರ ಒಂದು 6 ಜೊತೆ ಎತ್ಕೊಂಡಿದ್ದೇವೆ ಸರ್. ಇವಾಗ ಟೋಟಲಿ ಎಲ್ಲ ಬಾಯಿಗುಡಿರೋ ಎಲ್ಲ ದೊಡ್ಡ ಎತ್ತುಗಳು, ಹಳ್ಳಿಕಾರ್ ತಳಿಗಳು. ನಮ್ದು ಮುಂದಿನ ತಿಂಗಳು ಜನವರಿ 5ಕ್ಕೆ ಬುಕ್ಕ ಜಾತ್ರೆ ನಡೆಯುತ್ತೆ. ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಜಾತ್ರೆಗೆ ಅಂತ ಹೇಳ್ಬಿಟ್ಟು ನಾವು ಒಂದು 6 ಜೊತೆ ಎತ್ಕೊಂಡು ಮಾಡಿದ್ದೀವಿ. ನಾರ್ಮಲ್ ಆಗಿ ಒಂದು 2 ಜೊತೆ ಇದ್ದೇ ಇರುತ್ತೆ ಸರ್. ಯಾವ ಹಾಲು ಅಂತ ಭೀಮಾ ಅಂತ ಇದು, ಅದು ಅರ್ಜುನ ಅಂತ. ಎಷ್ಟು ಹಲ್ಲು? ಬಾಯಿಗುಡಿದೆ ಸರ್, ಇಂಟಲ್ಲು. ಅದು ಇವಾಗ 6ರಿಂದ ಇಂಟಲ್ ಬಿದ್ದಿದೆ. 2 ಕಡೆ ಬಿದ್ದು 1 ವರ್ಷ ಆಗಿದೆ ಸರ್ ಹೆಚ್ಚು ಕಮ್ಮಿ. ಏನೋ ಕೆಲಸನ ಮಾಡಿಸ್ತೀರಾ? ಸರ್ ಕೆಲಸ ಅಂದರೆ ಗಾಣ ಹೊಡಿತೇವೆ, ಒಂದು 3 ಅವರ್ ಹೊಡಿತೇವೆ. ಮಿಕ್ಕಿದ ಅದು ಮಿಟ್ಟಿ ದೊಡ್ಡತ್ತಲ್ವಾ ತೀರಾ. ಸೊ ಇದು ಶೋಕಿಗೆ ಅಂತಲೇ, ಮೆರವಣಿಗೆಗೆ ಅಂತಲೇ ಇಟ್ಟಿದ್ದೀವಿ. ಸೊ ಕಮ್ಮಿ ಕೆಲಸ ಅನ್ನೋದು ಕಡಿಮೆ. ಸೊ ಇವಾಗ ತೊಗೊಂಡ್ರೆ ಇಲ್ಲ ಎಷ್ಟು ವರ್ಷದ ನಿಮ್ಮ ಮನೆ? ಸರ್ ಒಂದು 8 ತಿಂಗಳಾಯಿತು ಸರ್. ನಾನು ತೊಗೊಂಡಿದ್ದೀನಿ ಬೊಮ್ಮಳ್ಳಿ 500 ಸತೀಶ್ ಅಂತ. ಅವ್ರನ್ನ ನಾನು 6.5 ಲಕ್ಷ ಕೊಟ್ಟು ತೊಗೊಂಡಿದ್ದೆ ಸರ್. ಸೊ ಇದನ್ನ ಬರೀ ಪ್ರದರ್ಶನಕ್ಕೆ ತಂದಿರಾ? ಇಲ್ಲ ಬರೀ ಪ್ರದರ್ಶನ ಕೇಂದ್ರ, ಮಾರಾಟಕ್ಕಿಲ್ಲ. ಜಾತ್ರೆಗೆ ನಮ್ದು ಬುಕ್ಕ ಜಾತ್ರೆ ನಡೆಯುತ್ತೆ. ಜನವರಿ 5ರಿಂದ ಕಮೆನ್ಸ್ ಆಗುತ್ತೆ. ಸೊ 6ರಿಂದ ತುಂಬ ಜಾತ್ರೆ ಇರುತ್ತೆ. ಈಗ ನೀವು ವಿಸಿಟ್ ಮಾಡ್ಬೋದು. ನಿಮ್ಮ ಪ್ರೇಕ್ಷಕರು, ನಿಮ್ಮ ಸಬ್ಸ್ಕ್ರೈಬರ್ಸು ತುಂಬ ಇದ್ದಾರೆ, ಹಳ್ಳಿಕಾರ್ ಬಗ್ಗೆ ಪ್ರೇಮಿಗಳು ಇರೋರು. ಸೊ ದಯವಿಟ್ಟು ಇವಾಗ ಇನ್ವೈಟ್ ಮಾಡ್ತಾ ಇದೀವಿ. ಜನವರಿ 6ನೇ ತಾರೀಕು ಬುಕ್ಕ ಜಾತ್ರೆ ಸ್ಟಾರ್ಟ್ ಆಗುತ್ತೆ, ಬನ್ನಿ. ಸರಿ ಸರ್. ನಿಮ್ಮ ಏನು ಎಣ್ಣೆಗಾನದಲ್ಲಿ ಏನೇನು ಮಾಡ್ತಾ ಇದ್ದೀರಾ? ಸರ್ ನಮ್ಮ ಗಾನದಲ್ಲಿ ನಾವು ಕೊಬ್ಬರಿ ಎಣ್ಣೆ ಜಾಸ್ತಿ. ನಾವು ನಮ್ಮದು ತೆಂಗು ಜಾಸ್ತಿ. ನಾವು ಕಾಯಿ ಸೀಮೆಯವರು. ಅದರಿಂದ ನಮಗೆ ಕಾಯಿ ಏನೋ ಜಾಸ್ತಿ ಇರುತ್ತೆ, ಕೊಬ್ಬರಿಗೆ ಜಾಸ್ತಿ ಆದ್ಯತೆ ಕೊಡ್ತೀವಿ. ಅದ್ರ ಜೊತೆ ಕಳೆಕೆಣ್ಣೆನೂ ತೆಗಿತೀವಿ, ಹುಚ್ಚೆಳ್ಳೆಣ್ಣೆ ತೆಗಿತೀವಿ, ಎಳ್ಳೆಣ್ಣೆ ತೆಗಿತೀವಿ, ಕುಸುಬೆ ಎಲ್ಲ ತೆಗಿತೀವಿ ಸರ್. ಎಣ್ಣೆಗೆ ಡಿಮ್ಯಾಂಡ್ ಇದೆಯಾ? ತುಂಬ ಇದೆ ಸರ್. ಅದು ನಮ್ದು ಹೈವೇ ಆಗಿರೋದ್ರಿಂದ ನಮಗೆ ಅಲ್ಲಿ ಕಸ್ಟಮರ್ಸು ಹೈವೇಲಿ ನಾವು ಮುಂದೆಗಡೆ ಒಂದು ಚೆನ್ನಾಗಿ ಒಂದು ಹೋಟ್ಲು ಕಟ್ಟಿದ್ದೀವಿ, ಗಾಯತ್ರಮ್ಮ ಮೆಸ್ ಅಂತ. ಅಲ್ಲಿಗೆ ಬರೋ ಕಸ್ಟಮರ್ಸೇ ತೊಗೊಂಡೋಗ್ತಾರೆ. ಪ್ಲಸ್ ನಾವು ಹೋಟೆಲ್ಗೂ ಅದೇ ಯೂಸ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಪುಂಗೂರು ಹಸುಗಳ ಬಗ್ಗೆ ಹೇಳು. ಸರ್ ಇದು ನಮ್ಮವೇ ಪುಂಗನೂರು ಅಂತ. ನಾವು ಹಳ್ಳಿಕಾರ್ ಜೊತೆ ಎತ್ಕೊಳ ಜೊತೆ ಅವಾಗ ಬನ್ನೂರು ಕುರಿಗಳು ಇಡ್ತಾ ಇದ್ದೋ. ಇದು ನಾವು ಒಂದು ಸ್ವಲ್ಪ ಚೇಂಜ್ ಮಾಡಿ ಪುಂಗನೂರು ಅಂತ 2 ಮನೇಲೇ ಹುಟ್ಟಿದ್ವು ಕರುಗಳು. ಸೊ ಅದರಿಂದ ಹೀಗೆ ಪ್ರದರ್ಶನ ಕೆಲಸ ತಂದಿದ್ದೀವಿ ಸರ್. ಸೊ ಇವಾಗ ನಿಮ್ಮ ಹತ್ರ ಇದೆಯಾ, ಹೊರಿ ಇದೆಯಾ? ಹೋರಿ ಇದೆಯಾ? ಇಲ್ಲ ಸರ್, ಸೆಮೆನ್ ಇದು ಮಾಡ್ತೀವಿ. ಎಲ್ಲ ಹೋರಿಗಳು ಇದು ನಾವು ತಡೆಯೋಕ್ಕಾಗಲ್ಲ ಬೀಜದಲ್ಲಿದ್ರೆ. ಯಾಕೆಂದ್ರೆ ನಮಗೆ ಕೆಲ್ಸಗಳು ಜಾಸ್ತಿ, ಬೀಜದವ್ರಿ ನಾವು ಕಟ್ಟಲ್ಲ. ಯಾಕೆ ಅದು ತಾತ ಮುದ್ದಾತಿರು ಮಾತ್ರ ಮಾಡಬೇಕು ಅನ್ನೋದು ವಾಡಿಕೆ ಇದೆ. ಏನಿಂಗ ನಾವು ಕಟ್ಟಲ್ಲ. ಅದರಿಂದ ಇದನ್ನ ಕಸಿ ಮಾಡಿಸಿ ಕೆಲ್ಸಕ್ಕೆ ಯೂಸ್ ಮಾಡ್ತೀವಿ ಸರ್. ಗಾಣಕ್ಕೆ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿ ಹೋಗುತ್ತೆ ಕೆಲ್ಸಕ್ಕೆಲ್ಲ, ಗಾಣಕ್ಕೆ ಯೂಸ್ ಮಾಡ್ತೀವಿ ಸರ್. ಅಲ್ಲ, ಈ ಹಳ್ಳಿಕಾರ್ಗು ನಮ್ಮ ಕುಂಗನೂರ್ಗು ಹಿಂಗೆ ಒಂದೇ ತರ ಕೆಲಸ ಮಾಡುತ್ತಲ್ಲ ಯಾತವ? ಸರ್ ಇವಾಗ ಬೈ ಬರ್ತೆ ಇದು ಡ್ವಾರ್ಫ್. ಸೊ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡಿ ಸರ್, ಇದೊಂದು 2 kg ಹುಲ್ಲಿದೆ. ಇನ್ನೊಂದು 2 kg ಸಂಜೆ ಎಷ್ಟೋ ಹುಲ್ಲು ಹಾಕ್ತೀವಿ. ಒಂದು 5 kg ಹುಲ್ಲು ಹಾಕಿದ್ರೆ ಒಂದು ಎತ್ತನ ಹುಲ್ಲನ್ನ ಮೇಂಟೈನ್ ಮಾಡ್ಬೋದು. ಅವು ಒಂದು ಅರ್ಧ ಅವರ್ ಫಾಸ್ಟಾಗಿ ಕೆಲಸ ಮಾಡ್ಬೋದು, ಒಂದು ಅರ್ಧ ಅವರ್ ಕಡಿಮೆ ಕೆಲಸ ಮಾಡ್ಬೋದು. ಬಟ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಮ್ಮ ಕಾಲು ಬಿದ್ದೋಗ್ತವೆ, ಇವು ದುಡಿತಾನೆ ಇರ್ತವೆ ಸರ್. ಸೊ ಇದಕ್ಕೂ ತಾಕತ್ತು ತುಂಬ ಇದೆ. ತಾಕತ್ತು ಬುಲ್ ಅಲ್ವಾ ಸರ್, ತುಂಬ. ಆಮೇಲೆ ಇದ್ರ ಚರ್ಮ ತುಂಬ ಮಂದ ಏನ್ ಸರ್. ಅದು ಹಳ್ಳಿಕಾರ್ಗೆ ಇದು ಲೈಕ್ ಸಣ್ಣ ಚರ್ಮ ಬರುತ್ತೆ, ಇದು ಮಂದ. ಅದಾದ್ಮೇಲೆ ತುಂಬಾ ಲೈಕ್ ಹೆಂಗೆ ಅಂದ್ರೆ ತುಂಬಾ ಸ್ಟ್ರಾಂಗೆಸ್ಟ್ ಬುಲ್ಸ್. ಸೊ ಜಾಸ್ತಿ ಹೆಚ್ಚಾಗಿ ಶೋಗೋಸ್ಕರ ಜನ ಬೆಳೆಸ್ತಾರೆ, ಪ್ಲಸ್ ಇದಕ್ಕೋಸ್ಕರ. ಸರ್ ಎಲ್ಲರೂ ಅದೇ ಹೇಳ್ತಾರೆ, ನೀವು ಹಳ್ಳಿಕಾರ್ನು ಶೋಗೆ ಇದು ಮಾಡ್ತೀರಾ ಅಂತ. ಸರ್ ನಾನು ಎಲ್ಲದರಲ್ಲೂ ಶೋಕಿನೂ ಮಾಡ್ತೀನಿ, ಕೆಲ್ಸಕ್ಕೂ ನಾನು ಜಾಸ್ತಿ ಆದ್ಯತೆ ಕೊಡ್ತೀನಿ. ಎಲ್ಲ ಉಳ್ತೀನಿ, ಗಾಡಿ ಕಟ್ತೀನಿ. ಅದಾದ್ಮೇಲೆ ಗಾಣ ಹೊಡಿತವೆ. ಎಲ್ಲದಕ್ಕಿಂತ ಕಸರಣ ಎಲ್ಲ ಸ್ವಲ್ಪ ಹೈಟ್ ಇರುತ್ತಲ್ಲ, ಅದನ್ನು ಆಗುತ್ತಾ? ಇಲ್ಲ ಸರ್, ಅದು ಅಲ್ಲಿ ಇದೆಯಲ್ಲ ಸರ್, ದೊಡ್ಡೆತ್ತ ಕಟ್ಟಿರೋ ದೊಡ್ಡೆತ್ಗೆ, ಸಣ್ಣ ಎತ್ಕದೆ ಸಣ್ಣ ಎತ್ತಿ. ಸರಿ. ಸೊ ನಿಮ್ಮ ಪ್ರಕಾರ ಇದನ್ನು ಉಪಯೋಗಿಸ್ಬೋದು, ಹಲವಾರು ಕೆಲ್ಸಕ್ಕೆ ಬರುತ್ತೆ? ಬರುತ್ತೆ ಸರ್, ಎಲ್ಲ ಕೆಲ್ಸಗಳಿಗೂ ಬರುತ್ತೆ. ಓಕೆ, ಒಳ್ಳೆ. 1591 153333.